ವಿಶ್ವಾಸ ಇಟ್ಟು ಟಿಕೆಟ್ ಕೊಟ್ಟಿದೆ. ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ? ಏನು ಭರವಸೆ ಇದೆ ತಮಗೆ? ನಿನ್ನೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರನ ನಾವು ಚಾಲೂ ಮಾಡಿದ್ದೇವೆ. ನಿನ್ನೆ ಧಾರವಾಡದ ಮಯೂರ್ ಹೋಟೆಲ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಾಗಿರ್ಬೋದು, ನಮ್ಮ ಏನು ಹುಬ್ಳಿ ಶಹರಿನ ಸನ್ಮಾನ್ಯ ಶ್ರೀ ಶಾಸಕರಾದಂಥ ಪ್ರಸಾದ್ ಅಬ್ಬಯವರಾಗಿರ್ಬೋದು, ನಮ್ಮ ನವಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ NH ಕೋನರೆಡ್ಡಿಯವರು ಹಾಗೂ ಶಿವಲೀಲಾಕ್ಕ ಅವರು ಕುಲಕರ್ಣಿಯವರು ಕೂಡ ಆ ಒಂದು ಎಲ್ಲ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಕಾರ್ಯಕರ್ತರ ಸಲಹೆ ತಗೊಂಡು ಒಂದು ಪ್ರಚಾರವನ್ನು ಚಾಲೂ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಅರಕೆ ಕುರಿ ಆದವರು ಭಾಳ ಜನ, ನಿಮ್ಮನ್ನೂ ಕೂಡ ಅರಕೆ ಕುರಿನ ಅದು ನಿಮ್ಮ ಭಾವನೆ ಆಗಿರ್ಬೋದು. ಆದರೂ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕರ್ತರಿಗೆ ಈ ಒಂದು ಸಲ ಅವಕಾಶವನ್ನು ಕೊಟ್ಟಿದೆ. ಆ ಅವಕಾಶನ 100% ಕಾರ್ಯಕರ್ತರು, ನಾವು ನಾಯಕರು ಎಲ್ಲರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬಾವುಟನ 100% ನಾವು ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಒಗ್ಗಟ್ಟಿನ ಕೊರತೆ ಇರ್ತದೆ. ಎಲ್ಲರೂ ಒಂದಾಗಿ ನೀವು ಚುನಾವಣೆ ಮಾಡ್ತಾರೆ ಅಂತ ಅದು ಒಬ್ಬೊಬ್ಬರ ಅದು ನಿಮ್ಮ ಭಾವನೆ ಆಗಿರ್ಬೋದು. ಅದು ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ, ಈ ಒಂದು ನಾಯಕರ ಮತ್ತು ಕಾರ್ಯಕರ್ತರ ಒಂದು ದೊಡ್ಡದಾದಂಥ ಕುಟುಂಬ. ಈ ಕುಟುಂಬದಲ್ಲಿ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಯಾರ್ದು ಕಡೆಯಿಂದ ಇಲ್ಲ. 100% ನಾವು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಗೆಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾರು ನಮ್ಮ ಭಾವನೆ ಇರಲ್ಲ, ಜನರ ಭಾವನೆ ಇರುತ್ತೆ. ಇಂದಿನ ನಿಮ್ಮ ಫಲಿತಾಂಶದ ಭಾವನೆ ಇರುತ್ತೆ. ನಾವ್ಯಾರು ನಿಮ್ಮ ಪಕ್ಷದ ಘಟನಾವಳಿಗಳಿರ್ತಾವೆ. ಚುನಾವಣೆ ಪೂರ್ವದಲ್ಲಿ ನಿಮ್ಮ ನಾಯಕರು ಹೋಗಿ ವಿಪಕ್ಷದಿಂದ ಅವ್ರಿಗೆ ಸೆಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಕೇಳ್ತೀವಿ. ಇಲ್ಲ, ಆ ಥರ ಏನಿಲ್ಲ. ತಾವು ಹೇಳ್ತಿರ್ಬೋದು, ಅವ್ರು ತಮ್ಮ ಭಾವನೆ ಇರ್ಬೋದು. ಅದನ್ನು ನಾನು ಅದಕ್ಕೆ ವಿರೋಧಿಸ್ತೀನಿ. ಆ ಥರ ಯಾವುದಿಲ್ಲ. 100% ನಾವು ಕಾಂಗ್ರೆಸ್ದವ್ರು ಎಲ್ಲರೂ ಒಗ್ಗಟ್ಟಿಂದ ಅದೀವಿ. ಬಂಧುಗಳಂತೂ ಯಾವೂ ಇಲ್ಲ. 3 ದಶಕಗಳಿಂದ ಇಲ್ಲಿ ಪಕ್ಷ ಯಾವುದೇ ರೀತಿಯಿಂದ ಜಯ ಕಂಡಿಲ್ಲ. ಈ ಸಾರಿ ಆದರೂ ನಿಮ್ಮ ಮೂಲಕ ಜಯ ಕಾಣ್ತಂತ ವಿಶ್ವಾಸ ಇದೆಯಾ? 100% ವಿಶ್ವಾಸ ಇದೆ. ಯಾಕಂದರೆ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ದಾರೆ. ನಮ್ಮ ನಾಯಕರೊಂದು ಎಲ್ಲ ಒಗ್ಗಟ್ಟಿನಿಂದ ಅವರೆಲ್ಲರೂ ಪಕ್ಷಕ್ಕೆ ಆಮೇಲೆ ನಮ್ಮ ಮೇಲೆ ಒಂದು ಆಶೀರ್ವಾದ ಮಾಡ್ತಿದ್ದಾರೆ. ಆ ಮುಖಾಂತರ ನಾವು ಗೆಲ್ತೀವಿ. ಏನು ಸುಮಾರು 10 ತಿಂಗಳಿಂದ ವಿಧಾನಸಭಾ ಚುನಾವಣೆಯಿಂದ ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ನಮ್ಮ ಪಕ್ಷದಿಂದ ಪ್ರಣಾಳಿಕೆಗಳಿಗೆ ಏನು ಮಾತು ಕೊಟ್ಟಿದ್ವಿ, ಅದೇ ರೀತಿ ನಾವು ಈ ಒಂದು 10 ತಿಂಗಳಿನ ಪ್ರಣಾಳಿಕೆಗಳನ್ನು ನಮ್ಮ ರಾಜ್ಯದ ಜನರ ಮುಂದೆ ಕೊಟ್ಟಿವಲ್ಲ, ಆ ವಿಶ್ವಾಸದಿಂದ ನಾವು ಇನ್ನು ಚುನಾವಣೆ ಎದುರಿಸ್ತಿದ್ವಿ ಅಂತ ಹೇಳ್ತೀವಿ. ಬಿಜೆಪಿಯವರು ಈಗ ಮೋದಿಯವರು ನೋಡಿ ಜನ ಓಟ್ ಹಾಕ್ತಾರೆ. ಇದು ಲೋಕಸಭೆ ಚುನಾವಣೆ ಇದೆ. ಅದೇ ಸರ್, ಈಗ ವಿಷಯಗಳಲ್ಲಿ ವರ್ಕೌಟ್ ಆಗಲ್ಲ ಅಂತಾರೆ. ನೀವೇನಂತೀರಿ? ಇದು ಮೋದಿಯವರು ನಮ್ಮ ವಿಧಾನಸಭಾ ಚುನಾವಣೆ ಇದ್ದಾಗ ಕೂಡ ಅವರ ಪ್ರಧಾನಮಂತ್ರಿ ಆಗಿದ್ದರು. ಆ ಒಂದು ಈ ರಾಜ್ಯದ ಜನರ ಸುಮಾರು 135 ಶಾಸಕರನ್ನು ವಿಧಾನಸಭೆಗೆ ಕಳಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರನ ರಚನೆ ಮಾಡಲಿಕ್ಕೆ ಜನರು ಆಶೀರ್ವಾದ ಮಾಡಿಕೊಟ್ಟಾರ. ಅದೇ ರೀತಿ ಈ ಒಂದು ವಿಶ್ವಾಸ ಈ ರಾಜ್ಯದಿಂದ ಇದು ರಾಷ್ಟ್ರದ ಮಟ್ಟನೂ ಹೋಗ್ತೈತಿ. ಕಾಂಗ್ರೆಸ್ ಗಾಳಿ ಬೀಸಾತೈತಿ. ಅದ್ರ ಪ್ರಕಾರನ 100% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೈತೆ ಅಂತ. ಕ್ಷೇತ್ರಾದ್ಯಂತ ನಿಮ್ಮ ಪರಿಚಯದ್ದು ಇನ್ನೂ ಸಮಸ್ಯೆ ಆಗ್ತಾ ಇದೆ. ಅದನ್ನು ಹೆಂಗೆ ಮಾಡ್ತೀರಾ? ಇಡೀ ಕ್ಷೇತ್ರಕ್ಕೆ ಇದು ದೊಡ್ಡ ಕ್ಷೇತ್ರ ಆಗ್ತೈತಿ. 8 ವಿಧಾನಸಭಾ ಕ್ಷೇತ್ರ ಆಗ್ತೈತಿ. ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರು, ಅಲ್ಲಿದ್ದಂಥ ನಮ್ಮ ನಾಯಕರ ಮುಖಾಂತರ ಒಂದು ಕ್ಯಾನ್ವಾಸನ್ನು ಕೂಡ ಮಾಡಿ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.